ಪದ್ಮಾ, ಲೇ ಪದ್ಮಾ, ಶ್ರೀಮಂತಿಕೆ ಹಿಂಗೂ ಇಲ್ಲ, ಒಂದು ಹಾಡನ್ನಾದ್ರೂ ಹಾಡು ಬ್ರದರ್. ಊರಲ್ಲಿರೋ ಬೀದಿ ಎಲ್ಲ ಕುಡ್ದ ಮೇಲೆ ನಿಂದೆ ಕಣ ಪದ್ಮ. ಅಮ್ಮ ಏನೇ ಸೊಸೈಟಿ ಅಕ್ಕಿಯಲ್ಲಿ ಮಾಡಿರೋ ಅನ್ನ, ನೀರಿಗೆ ಟೊಮೆಟೊನೇ ಹಾಕ್ದಿರೋ ಸಾರು, ಅದಕ್ಕೆ ಗಂಟಲೇ ಇಳಿದೇ ಇರೋ ಖಾರವಾಗಿರೋ ಪಲ್ಯ. ಇಷ್ಟನ್ನ ಬಡ್ಸೋದಕ್ಕೆ ಇಷ್ಟೊಂದು ಅಲಂಕಾರ ಯಾಕೆ? ಮೊದಲು ಅನ್ನ ಹಾಕ್ಬೇಡ್ವೆ, ಪಲ್ಯ ಹಾಕು. ಲೇ, ಇದೇನೇ ಇದು? ಎಲೆಕೋಸು ಪಲ್ಯ ತರ ಕಾಣ್ತಿಲ್ಲ, ಕೋಳಿ ತರ ಇದೆ. ಇದು ಕೋಳಿ ಸಾರು, ನಾಟಿ ಕೋಳಿ. ನಿಜನೇನೆ? ನಿಜಾನೇ. ಕೋಳಿಗೆ ಕಾಳಕ್ಕೋ ಕಷ್ಟ ಇರೋ ಈ ಮನೆಯಲ್ಲಿ ಕೋಳಿ ಸಾರೇನೆ? ಅಲ್ಲ, ಇದು ಕದ್ದಿರೋದಲ್ಲ ತಾನೆ? ಚಿಚಿ ಅಲ್ಲ, ಕೊಂಡ್ಕೊಂಡಿರೋದೆ. ಸ್ಪೆಷಲ್ ಆಗಿ ನಿಮ್ಗೋಸ್ಕರ ಮಾಡ್ಸಿದ್ದಾರೆ ನಮ್ಮಮ್ಮ. ನಿಮ್ಮಮ್ಮ ನನಗೋಸ್ಕರನಾ? ಅತ್ತೆಮ್ಮ, ಈ ಮನೆ ಅಳಿಯ ಮುರಿದು ಬಿಡು, ಈ ಮನೆಯಲ್ಲಿ 3 ಹೊತ್ತು ಊಟಕ್ಕೂ ಇಲ್ಲದೆ ಕಷ್ಟಪಡ್ತಿದ್ದಾನೆ ಅಂತ ಏನೇ ನೀನ್ ಅಮ್ಮಂಗೆ ಅರ್ಥ ಆಗಿರ್ಬೇಕು ಅಲ್ವಾ? ಪಾಪ ಆ ಮುದುಕಿಗೆ ಸಿಕ್ದಲ್ಲೆಲ್ಲ ಎಷ್ಟೋ ಸಲ ಬಾಯಿಗೆ ಬಂದಾಗೆಲ್ಲ ಅನ್ಬಿಟ್ಟಿದೀನಿ. ಛೇ, ತುಂಬಾ ತಪ್ಪು ಮಾಡ್ಬಿಟ್ಟೆ. ಅತ್ತೆಮ್ಮ, ತಿಂತಾ ಇದ್ದೀನಿ ಅತ್ತೆಮ್ಮ, ತಿಂತಾ ಇದ್ದೀನಿ. ನೀನ್ ಬಳಸೆ. ಯಾರೇನೇ ಹೇಳಿ, ಅತ್ತೆಮ್ಮ ನಾಟಿ ಕುಳಿ ತುಂಬಾ ಚೆನ್ನಾಗೇ ಇದೆ. ನೇನೆ ಇದನ್ನ ತಿನ್ನೋದಕ್ಕೆ ಇನ್ಯಾರಾದ್ರು ಇದಾರಾ? ಏನೇ ಹಿಂಗಾಗ್ತಾ ಇದೀಯಾ? ಹಿಂಗ್ ಇಟ್ಕೋಬೇಕು. ಕೋಳಿ ಸಾರ ಎಲ್ಲಿದ್ಯಮ್ಮ? ಮುಗ್ದೋಯ್ತಲ್ಲ. ಏನೇ ಮುಗ್ದೋಯ್ತು ಅಂದ್ರೆ ಏನು? ನೀನ್ ತಿನ್ಬಿಟ್ಯಾ? ನಾನ್ ತಿಂದಿಲ್ಲ ಅಮ್ಮ, ನನ್ ಗಂಡ ತಿಂದ್ರಲ್ಲ. ಹಾ? ಅಯ್ಯೋ, ನಿನ್ ಗಂಡನ್ಗೇನೆ ರೋಗ ಬಂದಿದ್ದು? ಇದೇನಮ್ಮ, ನೀನೇ ತಾನೇ ಅವ್ರಿಗೆ ಬಡ್ಸು ಅಂತ ಹೇಳಿದ್ದು. ನಿನ್ ಗಂಡನ್ಗೆ ಸೊಪ್ಸಾರೇ ಬಡಿಸ್ಬೇಕಿತ್ತು, ಕೋಳಿ ಸಾರು ಯಾಕೆ ಬಡಿಸ್ದೆ? ಅಯ್ಯೋ ಅಜ್ಜಿ, ಏನಮ್ಮ ಹೀಗೆ ಹೇಳ್ತಿದ್ಯಾ? ಆ ಕೋಳಿ ಸಾರನ್ನ ಯಾರು ತಿನ್ಬಾರ್ದು, ಮೊದ್ಲು ಮನೆ ಅಳಿಯನೇ ತಿನ್ಬೇಕು ಅಂತ ಹೇಳಿದ್ಯಲ್ಲ ನೀನು. ಅಬ್ಬಾ, ಮನೆ ಅಳಿಯ ಅಂದ್ರೆ ರಾಜಲಕ್ಷ್ಮಿ ಗಂಡ ಕಣೆ, ನಿನ್ ಗಂಡ ಅಲ್ಲ ಪೆದ್ದಿ. ಅಯ್ಯೋ, ನನಗೇನ್ ಗೊತ್ತು, ನನ್ ಗಂಡನು ಮನೆ ಅಳಿಯನೇ ಅಲ್ವಾ ಅಂತ. ಅಲ್ವಾ ಪಾಪ. ನಿನ್ ಗಂಡ ಮದ್ವೆ ಆಗಿ ಹಳಬ ಆಗಿದ್ದಾನೀಗ. ಹೊಸ ಅಳಿಯನ್ ಕೊಡೋ ಮರ್ಯಾದೆ ಅವನ್ಗೆ ಯಾಕೆ ಕೊಡ್ಬೇಕು? ಮದ್ವೆ ಆದ್ಮೇಲೆ ಶೌರ್ಯ ಮೊದಲನೇ ಸಲ ನಮ್ಮ ಮನೆಗ್ ಬಂದಿರೋದು. ನಾಟಿ ಕೋಳಿ ಸಾರು ಮಾಡಿಟ್ಟಿದ್ರೆ ಎಲ್ಲ ತಗೊಂಡ್ ಹೋಗಿ ಆ ಬಕ್ಕಾಸುರನ್ ಹೊಟ್ಟೆ ತುಂಬಿಸಿದ್ಯಾ? ಬಕ್ಕಾಸುರನ್ ಹೊಟ್ಟೆನ? ಅಯ್ಯೋ ಅಜ್ಜಿ, ಹೋಗ್ಲಿ ಬಿಡು. ಶೌರ್ಯ ಸರ್ಗೆ ಏನಿದ್ಯೋ ಅದನ್ನೇ ಬಡಿಸ್ತೀನಿ, ಅವ್ರೇನು ಅನ್ಕೊಳಲ್ಲ, ಸರಿನಾ? ಎಲ್ಲ ಮುದುಕಿಂತಂದು ಅಂದ್ರೆ ಈ ಕೋಳಿ ಈ ಅಳಿಯಂಗಲ್ವಾ? ಆ ಅಳಿಯಂಗ? ನೀನು ಅತ್ತೆ ಮಲ್ಲ ಕಣೆ, ದೊಡ್ಡ ಪ್ರೇತ. ಸುಮ್ನೆ ಹೋಗ್ಲಿ ಬಿಟ್ಟೆ ನಿನಗಿದೆ ನೋಡು. ಪದ್ಮಾ, ನಿನ್ ಗಂಡ ಎಲ್ಲೇ? ಎಲ್ಲಿ? ಮಲ್ಕೊಂಡಿದ್ದಾರೆ. ಎಸ್ಕೇಪ್ ಇಲ್ಲಿಂದ. ಮಲ್ಗಿದಾನ? ಜೀರ್ಣ ಆಗೋ ತನಕ ಚೆನ್ನಾಗ್ ಮಲ್ಗಕ್ ಹೇಳು. ಮೊದ್ಲು ನೀನೇ ಅರ್ಚ್ತೆ ಅಲ್ವಾ, ನೀನೇ ಹೇಳು. ಅತ್ತೆ ಮಾವ ಒಂದಾಗ್ಬೇಕು ಅಂದ್ರೆ ಮೊದಲು
ಇವರಿಬ್ರು ಕಾಂಪ್ರಮೈಸ್ ಆಗ್ಬೇಕು. ಅಂತ ಶ್ರೀಕೃಷ್ಣಂಗೆ ಇದೆಲ್ಲ ತಪ್ಪಿದ್ದಲ್ಲ, ನಾವೆಲ್ಲ ಯಾವ ಲೆಕ್ಕ? ಬಾ ಹೋಗೋಣ. ಜೈ ಶ್ರೀಕೃಷ್ಣ. ರಾಜಿ, ಫಸ್ಟು ಆದ್ಯನೇ ಹೇಳಿ. ಆಹಾ, ಅದೇನಂದ್ರೆ ಅವಳ ಐಡಿಯಾ ಚೆನ್ನಾಗಿಲ್ಲ ಅಂದ್ರೆ ಅವಾಗ ನಿನ್ನ ಐಡಿಯಾ ಹೇಳುವಂತೆ. ಸರಿ. ಆದ್ಯ, ಮೊದಲು ನಿನ್ ಪ್ಲಾನ್ ಹೇಳು. ಅದು ಅದು ವರ್ಕೌಟ್ ಆಗಲ್ಲ ಅನ್ಸಿದ್ರೆ ಏನಾದ್ರೂ ಯೋಚನೆ ಮಾಡೋಣ. ಅರ್ಥ ಮಾಡ್ಕೋ ಪ್ಲೀಸ್. ಅಂದ್ರೆ ಮಾವನ್ನ ಅತ್ತೆನ ಒಂದು ಮಾಡ್ಬೇಕಲ್ವಾ? ಪ್ಲೀಸ್ ರಾಜಿ, ರಾಜಿ ಪ್ಲೀಸ್ ನನಗೋಸ್ಕರ. ಸರಿ, ಹೇಳ್ತೀನಿ. ಹೇಳು. ಐಡಿಯಾ ಏನು ಅಂದ್ರೆ, ಹೇಗಿದೆ? ವಾವ್, ಸಖತ್ತಾಗಿದೆ. ವೆರಿ ಗುಡ್, ವೆರಿ ಗುಡ್. ಏನು? ರಾಜಿ, ಸೂಪರ್ ಅಂದ್ರೆ ಕನ್ನಡದಲ್ಲಿ ಏನೋ ಒಂದ್ ಲೆವೆಲ್ ಇದೆ ಅಂತ ಅಷ್ಟೇ. ಅಂದ್ರೆ ವರ್ಕೌಟ್ ಆಗುತ್ತೋ ಇಲ್ಲೋ ನನಗೂ ಗೊತ್ತಿಲ್ಲ. ಅಷ್ಟು ಡೌಟ್ ಇದ್ರೆ ಯಾಕೆ ಬೇಕು ಬ್ರೋ? ಇನ್ನೊಂದು ಐಡಿಯಾ ಕೇಳೋಣ.